ಹಾಯ್ ಫ್ರೆಂಡ್ಸ್, ಲೈಫಲ್ಲಿ ಕೆಲವು ವಿಷಯವನ್ನು ಮಾಡಬೇಕು, ಕೆಲವು ವಿಷಯವನ್ನು ಮಾಡಬಾರ್ದು, ಕೆಲವು ವಿಷಯವನ್ನು ಮಾಡಲೇಬಾರ್ದು. ಈ ಮಾಡಲೇಬಾರ್ದು ಅನ್ನೋ ಕೆಟಗರಿಗೆ ಸೇರೋದು ಹೆಂಡತಿ ಬಗ್ಗೆ ಯಾವತ್ತೂ ಜೋಕ್ ಮಾಡಬಾರ್ದು. ಒಂದು ವರ್ಷದ ಹಿಂದೆ ನನ್ನ ಫ್ರೆಂಡ್ ಒಬ್ಬ ಸಿಕ್ಕಿದ್ದ, ಚೈಲ್ಡ್ಹುಡ್ ಫ್ರೆಂಡ್. ಮನೆಗೆ ಕರೆದ, ಹೋಗಿ ಮಾತಾಡ್ತಾ ಇದ್ದೆ. ಮಾತಾಡ್ತಾ ಏನು ಮಾಡ್ತಿದ್ಯಾ, ಹಾಬೀಸ್ ಏನಂತ ಕೇಳಿದಾಗ ಸ್ಟ್ಯಾಂಡಪ್ ಕಾಮಿಡಿ ಅಂದೆ. ನಾನು ಕೂಡ ಜೋಕ್ ಮಾಡ್ತೀನಿ ಅಂದ. ಸರಿ ಹೇಳು ಅಂದೆ. ಆದರೆ ಅವ್ನು ಹೇಳಿದ್ದೆಲ್ಲ ಜೋಕ್ಸ್ಗಳು ಅವ್ನ ಹೆಂಡತಿ ಬಗ್ಗೆ. ಅವಳು ಕೂತ್ಕೊಳೋದು, ನಿಂತ್ಕೊಳೋದು, ಅಡುಗೆ ಮಾಡೋದು, ಪ್ರತಿಯೊಂದ್ರ ಬಗ್ಗೆನೂ ಕಮೆಂಟ್ ಮಾಡ್ತಾ ಹೋದ, ಜೋಕ್ ಮಾಡ್ತಾ ನಗೋಕ್ಕೆ ಶುರು ಮಾಡ್ದ. ಅವನ ಹೆಂಡತಿ ಫಸ್ಟ್ ನಕ್ಕದ್ಲು, ಆಮೇಲೆ ದುರ್ಗುಟ್ಟು ನೋಡಿದ್ಲು, ಸುಮ್ಮನಿರಿ ಅಂದ್ಲು. ಇವರು ಸುಮ್ಮನಾಗಲೇ ಇಲ್ಲ. ನಾನು ಕೂಡ ಸುಮ್ಮನಿರು ಅಂತಂದೆ. ಅವನು ಕೇಳಿಲ್ಲ, ಯಾಕಂದರೆ ಅವ್ನ ಟೈಮ್ ಚೆನ್ನಾಗಿರಲಿಲ್ಲ. ಮತ್ತೆ ಅವ್ನ ಜೋಕ್ ಕಂಟಿನ್ಯೂ ಆಗ್ತಾ ಹೋಯಿತು. ಈಗ ಹೆಂಡತಿ ಜೊತೆ ಅವ್ರ ಮನೆಯವ್ರ ಬಗ್ಗೆ, ಅವ್ರ ನೆಂಟರಿಸ್ರ ಬಗ್ಗೆ ಎಲ್ಲ ಜೋಕ್ ಮಾಡ್ತಾ ಹೋದ. ಅವನು ಅಷ್ಟೊಂದು ನಕ್ಕಿದ್ದು, ಜೋಕ್ ಮಾಡಿದ್ದಾನೆ ಯಾವತ್ತೂ ನೋಡಿರಲಿಲ್ಲ. ಮತ್ತು ಅದೇ ಲಾಸ್ಟು. ಅವ್ನು ನಕ್ಕಿದ್ದಿನ ಮುಂದೆ ಯಾರೂ ಕೂಡ ನೋಡಿಲ್ಲ. ಸೊ ದ ಮಾರಲ್ ಆಫ್ ದಿಸ್ ಜೋಕ್ ಈಸ್, ಡೋಂಟ್ ಜೋಕ್ ಅಬೌಟ್ ಯುವರ್ ವೈಫ್.